ಮಾರ್ಗಶಿರ ಧನುರ್ಮಾಸೋತ್ಸವ 10ನೆಯ ದಿನದ ಅಂಗವಾಗಿ ಆಂಡಾಳ್ ತಿರುಪ್ಪಾವೈ ಕನ್ನಡದಲ್ಲಿ ಅನುಸಂಧಾನ ಅರ್ಥಸಹಿತ ಅನುಸಂಧಾನ ಮಾಡುವ ಒಂದು ಈ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆದರದ ಸ್ವಾಗತ. ಆಂಡಾಳ್ ತಿರುಪ್ಪಾವೈ ಅನುಸಂಧಾನ ಮಾಡುವುದಕ್ಕೆ ಮುಂಚೆ ಗುರುಪರಂಪರಾ ಅನುಸಂಧಾನವನ್ನು ಮಾಡೋಣ. ಅನ್ನವಯಲ್ ಪುದುವೈ ஆண்டாளரங்கற்கு பன்னு திருப்பாவை பல்பதியம் இன்னிசையால் சோடி கொடுத்தாளை சொல்லு சோடி கொடுத்த சுடற்பொழியே தொல்பாவை பாடியருட வல்ல நாடினி வேங்கடவர்க்கென்னை விதி என்ற இம்மாற்றம் நாம் கடவ வண்ணமே நல்கு. 10ನೆಯ ದಿನದ ಆಂಡಾಳ್ ತಿರುಪ್ಪಾವೈ ಪಾಶುರ ಪದ್ಯ ಅಸಾವೇರಿ ರಾಗ ಆದಿತಾಳದಲ್ಲಿ. ನೋಟ್ರು ಸುವರ್ಗಂ புகுகின்ற அம்மனாய் மாற்றமும் தாராரோ வாசல் திறவாதார் நாற்ற துழாய்முடி நாராயணன் நம்மால் போற்ற பறை தரும் புண்ணிய நாள் பொண்டொரு நாள் கூட்டத்தின் வாய் வீழ்ந்த கும்பகர்ணனும் தோற்றும் உனக்கே பெரும் துயில் தந்தானோ ஆற்ற அனந்தலுடையாய் அருங்கலமே தேற்றமாய் வந்து திರವೇಲೋರೆಂಬಾವಾಯ್. ಈ ಪಾಶುರ ಪದ್ಯದ ಕನ್ನಡ ಅನುವಾದ, ಕನ್ನಡ ಪ್ರತಿಪದದ ಅರ್ಥವನ್ನು ನೋಡೋಣ. ನೋಟ್ರು ಎಂದರೆ ಶ್ರೀಕೃಷ್ಣಾನುಭವಕ್ಕಾಗಿ ಸುವರ್ಗಂ ಸ್ವರ್ಗಕ್ಕೆ ಹೋಗುವ, ಪುಗುಗಿಂದ್ರ ಹೋಗಿ ಅಲ್ಲಿ ಭೋಗಗಳನ್ನು ಅನುಭವಿಸಲು ಯೋಗ್ಯವಾದ ಅಮ್ಮನಾಗಿರುವವಳೇ, ಮಾಟ್ರಮಂ ಒಂದು ಮಾತನ್ನಾದರೂ ತಾರಾರೋ ಆಡಬಾರದೆ, ವಾಶಲ್ ಬಾಗಿಲು ತಿರವಾದಾರ್ ತೆರೆಯಲು ಆಗದಿದ್ದರೆ, ನಾಟ್ರ ಸುಗಂಧಭರಿತ ತುಳಾಯ್ ತುಳಸಿಯನ್ನು ಮುಡಿಯಲ್ಲಿ ಧರಿಸಿರುವ ನಾರಾಯಣನ್ ಶ್ರೀಮನ್ನಾರಾಯಣನು ನಮ್ಮಿಂದ ಸ್ತುತಿಪೂರ್ವಕ ಮಂಗಳಾಶಾಸನ ಮಾಡಿರುವುದನ್ನು, ಇಷ್ಟಾರ್ಥಗಳನ್ನು ಅನುಗ್ರಹಿಸುವ ಪುಣ್ಯ ಪುರುಷನಾದ ಧರ್ಮಾತ್ಮನಿಂದ ಕೊಲ್ಲಲ್ಪಟ್ಟ ಕುಂಭಕರ್ಣನು ನಮ್ಮ ಗೋಷ್ಠಿಗೆ ಭೂಷಣಪ್ರಾಯ ಆಗಿರುವವಳೇ, ಎಲ್ಲವನ್ನೂ ಸರಿಯಾಗಿ ತಿಳಿದು ನಿದ್ರೆ ಬಿಟ್ಟು ಬಂದು ಬಾಗಿಲು ತೆರೆಯಮ್ಮ. ನಮ್ಮಾಲ್ ಎಂದರೆ ನಮ್ಮ ಪೋಟ್ರ, ನಮ್ಮ ಇಷ್ಟಾರ್ಥಗಳನ್ನು ತರುಂ ಅನುಗ್ರಹಿಸುವ ಪುಣ್ಯ ನಾಳ್ ಕೊಂಡರು ನಾಳ್, ಪುಣ್ಯ ಪುರುಷನಿಂದ ಕೂಟತ್ತಿನ್ ಯುದ್ಧದಲ್ಲಿ ವಾಯು ಬೀಳ್ದ ಕೊಲ್ಲಲ್ಪಟ್ಟ ಕುಂಭಕರ್ಣನು ತೋಟ್ರುಂ ಸೋತು ಹೋಗಿ, ಉನಕ್ಕೆ ನಿನಗೆ ಸೋತು ಹೋಗಿ, ಪೆರುಂತೊಯಿಲ್ ತನ್ನ ಗಾಢವಾದ ನಿದ್ರೆಯನ್ನು ತಾನು ತಂದಾನೋ, ಕುಂಭಕರ್ಣನು ತನ್ನ ಗಾಢವಾದ ನಿದ್ರೆಯನ್ನು ನಿನಗೆ ಕೊಟ್ಟು ಹೋದನೋ ಏನೋ. ಆಟ್ರ ಅನಂದಲುಡೆಯಾಯ್ ಅರುಂಗಲಮೇ, ನಮ್ಮ ಗೋಷ್ಠಿಗೆ ಭೂಷಣಪ್ರಾಯಳ ಆಗಿರುವವಳೇ, ತೇಟ್ರಮಾಯ್ ಎಲ್ಲವನ್ನೂ ಸರಿಯಾಗಿ ತಿಳಿದು ನಿದ್ರೆ ಬಿಟ್ಟು ಬಂದು ತಿರವೇಲೋ ಬಾಗಿಲು ತೆಗೆಯಮ್ಮ. ಈ ರೀತಿಯಾಗಿ ನೀನು ಮನಸ್ಸು ಮಾಡಿ ಬಾಗಿಲನ್ನು ತೆಗೆದು ನಮ್ಮೊಂದಿಗೆ ಬಂದು ಸೇರು. ಹಾಗೆ ನೀನು ನಮ್ಮನ್ನು ಸೇರಿದರೆ ಎಂಬಾವಾಯ್ ನಮ್ಮ ಸ್ನಾನ ವ್ರತವು ಸಿದ್ಧಿಸುವುದು. ಆಗ ಅತಿ ಶ್ಲಾಘ್ಯವೂ ಅದ್ವಿತೀಯವೂ ಆದ ನಮ್ಮಿ ಶ್ರೀವ್ರತವೆನ್ನುವ ಪವಿತ್ರ ಸ್ನಾನ ವ್ರತವು ಸಿದ್ಧಿಸುವುದು. ಆಗ ಕೃಷ್ಣಾನುಭವಕ್ಕಾಗಿ ಸ್ವರ್ಗಕ್ಕೆ ಹೋಗಿ ಅಲ್ಲಿ ಭೋಗಗಳನ್ನು ಅನುಭವಿಸಲು ಯೋಗ್ಯವಾದ ಅಮ್ಮನಾಗಿರುವವಳೇ, ಒಂದು ಮಾತನ್ನಾದರೂ ಆಡಬಾರದೆ, ಬಾಗಿಲು ತೆಗೆಯಲು ಆಗದಿದ್ದರೆ ಸುಗಂಧಭರಿತ ತುಳಸಿಯನ್ನು ಮುಡಿಯಲ್ಲಿ ಧರಿಸಿರುವ ಶ್ರೀಮನ್ನಾರಾಯಣನು ನಮ್ಮಿಂದ ಸ್ತುತಿಪೂರ್ವಕ ಮಂಗಳಾಶಾಸನ ಮಾಡುವುದರಿಂದ ನಮ್ಮ ಇಷ್ಟಾರ್ಥಗಳನ್ನು ಅನುಗ್ರಹಿಸುವ ಪುಣ್ಯ ಪುರುಷನಾದ ಧರ್ಮಾತ್ಮನಿಂದ ಕೊಲ್ಲಲ್ಪಟ್ಟ ಕುಂಭಕರ್ಣನು ನಮ್ಮ ಗೋಷ್ಠಿಗೆ ಭೂಷಣಪ್ರಾಯಳಾಗಿರುವವಳೇ, ಎಲ್ಲವನ್ನೂ ಸರಿಯಾಗಿ ತಿಳಿದು ನಿದ್ರೆ ಬಿಟ್ಟು ಬಂದು ಬಾಗಿಲು ತೆಗೆಯಮ್ಮ. ನಮ್ಮ ಪೋಟ್ರ, ನಮ್ಮ ಇಷ್ಟಾರ್ಥಗಳನ್ನು ಅನುಗ್ರಹಿಸುವ ಪುರುಷನಿಂದ ಯುದ್ಧದಲ್ಲಿ ಕೊಲ್ಲಲ್ಪಟ್ಟ ಕುಂಭಕರ್ಣನು ಸೋತು ಹೋಗಿ ನಿನಗೆ ತನ್ನ ಗಾಢವಾದ ನಿದ್ರೆಯನ್ನು ಕುಂಭಕರ್ಣನು ಗಾಢವಾದ ನಿದ್ರೆ ನಿನಗೆ ಕೊಟ್ಟು ಹೋದನೋ ಏನೋ. ನಮ್ಮ ಗೋಷ್ಠಿಗೆ ಭೂಷಣಪ್ರಾಯಳಾಗಿರುವವಳೇ, ಎಲ್ಲವನ್ನೂ ಸರಿಯಾಗಿ ತಿಳಿದು ನಿದ್ರೆ ಬಿಟ್ಟು ಬಂದು ಬಾಗಿಲು ತೆಗೆಯಮ್ಮ. ಆ ರೀತಿಯಾಗಿ ನೀನು ಮನಸ್ಸು ಮಾಡಿ ಬಾಗಿಲನ್ನು ತೆಗೆದರೆ ನಮ್ಮಿ ಸ್ನಾನವ್ರತವು ಪವಿತ್ರ ಸ್ನಾನವ್ರತವು ಸಿದ್ಧಿಸುವುದು. ಆಗ ಅತಿ ಶ್ಲಾಘ್ಯವೂ ಅದ್ವಿತೀಯವೂ ಆದ ನಮ್ಮಿ ಶ್ರೀವ್ರತವೆನ್ನುವ
ಪವಿತ್ರ ಸ್ನಾನ ವ್ರತವು ಸಿದ್ಧಿಸುವುದು ಆಗ. ಆಂಡಾಳ್ ತಿರುವಡಿಗಳೇ ಶರಣಂ.